ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕೀಯದಲ್ಲಿ ಅತಿ ವೇಗವಾಗಿ ಬೆಳವಣಿಗೆ ಕಂಡಿರುವ ಮಾಜಿ ಮುಖ್ಯಮಂತ್ರಿಗಳ ಮಗ ಎಂಬ ಹಣೆಪಟ್ಟಿಯನ್ನು ಮೀರಿ ತಮ್ಮದೇ ಆದ ವರ್ಚಸ್ಸನ್ನು ಸೃಷ್ಟಿಸಿಕೊಂಡಿರುವ ಯುವ ನಾಯಕ BY ವಿಜೇಂದ್ರ ಅವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ರಾಜಕೀಯ ರಂಗಕ್ಕೆ ಪ್ರವೇಶಿಸುವ ಮುನ್ನ ಇವರ ಜೀವನ ಹೇಗಿತ್ತು, ಇವರ ಆರಂಭಿಕ ಜೀವನ, ವಿದ್ಯಾಭ್ಯಾಸದ ಹಿನ್ನೆಲೆ ಏನು, ಯಶಸ್ವಿ ರಾಜಕಾರಣಿಯಾಗಿ ಇವರು ಬೆಳೆದು ಬಂದ ರಾಜಕೀಯ ಪಯಣದ ಹಾದಿ ಹೇಗಿತ್ತು, ಇದಷ್ಟೇ ಅಲ್ಲದೆ ರಾಜಕೀಯದಲ್ಲಿ ಇವರ ಸದ್ಯದ ಪರಿಸ್ಥಿತಿ ಮತ್ತು ಬಿಜೆಪಿಯಲ್ಲಿನ ಇವರ ಸ್ಥಾನಮಾನದ ಬಗ್ಗೆ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, BY ವಿಜೇಂದ್ರ ಅವರು 1975 ನವೆಂಬರ್ 5 ಕರ್ನಾಟಕದ ಶಿಕಾರಿಪುರ ಪಟ್ಟಣದಲ್ಲಿ ಜನಿಸಿದರು. ಇವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಮತ್ತು ಮೈತ್ರಾ ದೇವಿ ದಂಪತಿಗಳ ಮಗ. ಇವರು ಲಿಂಗಾಯತ ಕುಟುಂಬಕ್ಕೆ ಸೇರಿದ್ದವರಾಗಿದ್ದು ಲಿಂಗಾಯತ ಸಂಪ್ರದಾಯದಲ್ಲಿ ಬರುವ ಬಣಜಿಗ ಉಪ ಸಮುದಾಯಕ್ಕೆ ಸೇರಿದ್ದಾರೆ. ಯಡಿಯೂರಪ್ಪ ಕುಟುಂಬವು ಬಸವಣ್ಣ ಮತ್ತು ಯಡಿಯೂರು ಸಿದ್ದಲಿಂಗೇಶ್ವರ ಅವರ ಅನುಯಾಯಿಗಳಾಗಿದ್ದಾರೆ. ವಿಜೇಂದ್ರ ಅವರ ಕುಟುಂಬವು ರಾಜಕೀಯದಲ್ಲಿ ಆಕ್ಟಿವ್ ಆಗಿದೆ. ಇವರ ಅಣ್ಣ BY ರಾಘವೇಂದ್ರ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ. ಈ ಬಲವಾದ ರಾಜಕೀಯ ಹಿನ್ನೆಲೆ ವಿಜೇಂದ್ರ ಅವರ ವೃತ್ತಿ ಜೀವನದ ಆರಂಭಕ್ಕೆ ಪ್ರಬಲ ಅಡಿಪಾಯ ಹಾಕಿದೆ. ವಿಶೇಷವಾಗಿ ಲಿಂಗಾಯತ ಸಮುದಾಯದ ಗುರುತು ಬಿಜೆಪಿಯ ಕರ್ನಾಟಕದ ಪ್ರಮುಖ ಮತ ಬ್ಯಾಂಕ್ ಆಗಿದೆ. ಈ ಸಾಮಾಜಿಕ ಹಿನ್ನೆಲೆಯು ವಿಜೇಂದ್ರ ಅವರನ್ನು ಕರ್ನಾಟಕ ರಾಜಕೀಯದಲ್ಲಿ ಪ್ರಭಾವಶಾಲಿ ಸಮುದಾಯದ ಪ್ರಮುಖ ಧ್ವನಿಯಾಗಿ ಸ್ವಯಂಚಾಲಿತವಾಗಿ ಸ್ಥಾನವನ್ನ ಕಲ್ಪಿಸಿತು. ವಿಜೇಂದ್ರ ಅವರು ಬೆಂಗಳೂರು ಯೂನಿವರ್ಸಿಟಿಯಿಂದ ಕಾನೂನು ಪದವಿಯನ್ನ ಅಂದರೆ LLB ಪದವಿಯನ್ನ ಪಡೆದಿದ್ದಾರೆ. ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಇವರು ಸ್ವಲ್ಪ ಸಮಯದವರೆಗೆ ವಕೀಲರಾಗಿ, ಲಾಯರ್ ಆಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಕಾನೂನು ಪದವಿಯು ಕೇವಲ ವಿದ್ಯಾರ್ಹತೆಯಾಗಿರದೆ ಇವರ ಭವಿಷ್ಯದ ರಾಜಕೀಯ ಜೀವನಕ್ಕೆ ನಿರ್ಣಾಯಕ ಆಸ್ತಿಯೇ ಆಗಿದೆ. BSY ಕುಟುಂಬವು ಆಗಾಗ್ಗೆ ತನಿಖಾ ಮತ್ತು ಕಾನೂನು ಸವಾಲುಗಳಲ್ಲಿ ಭಾಗಿಯಾಗಿರುವ ಕಾರಣ ಕಾನೂನು ಹಿನ್ನೆಲೆಯು ಆಡಳಿತಾತ್ಮಕ ಮತ್ತು ನಿಯಂತ್ರಕ ಚೌಕಟ್ಟುಗಳನ್ನು ಅರ್ಥ ಮಾಡಿಕೊಳ್ಳಲು ಆಂತರಿಕ ಸಾಮರ್ಥ್ಯವನ್ನು ನೀಡುತ್ತದೆ. ರಾಜಕೀಯದಲ್ಲಿ ಎದುರಾಗುವ ಸಂಕೀರ್ಣ ಕಾನೂನು ವಿವಾದಗಳನ್ನು ಎದುರಿಸಲು ಮತ್ತು ವಿರೋಧ ಪಕ್ಷದ ಆರೋಪಗಳಿಂದ ರಕ್ಷಿಸಿಕೊಳ್ಳಲು ಇದು ನಿರ್ಣಾಯಕವಾಗಿದೆ. ಈ ಶಿಕ್ಷಣವು ವಿಶೇಷವಾಗಿ ಕಾನೂನಿನಲ್ಲಿ ಇವರ ತಂದೆ ತಮ್ಮ ಮಗನನ್ನು ಉನ್ನತ ಮಟ್ಟದ ರಾಜಕೀಯದ ಸಂಕೀರ್ಣ ಕಾನೂನು ಸನ್ನಿವೇಶಗಳಿಗೆ ಸಿದ್ಧಪಡಿಸಿದ್ದಾರೆ ಎಂಬುದನ್ನು ಸೂಚಿಸುತ್ತೆ. ವಿಜೇಂದ್ರ ಅವರು ತಮ್ಮ ರಾಜಕೀಯ ಜೀವನವನ್ನು ಬಿಜೆಪಿ ಪಕ್ಷದ ಯುವ ಮೋರ್ಚಾ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಾರಂಭಿಸಿದರು. ನಂತರ ಇವರು ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದರು. ಈ ಆರಂಭಿಕ ಸ್ಥಾನಗಳ ಪಾತ್ರಗಳು ಇವರಿಗೆ ರಾಜ್ಯದಾದ್ಯಂತ ಪಕ್ಷದ ರಚನೆ ಮತ್ತು ನೆಲಮಟ್ಟದ ಕೆಲಸದ ಬಗ್ಗೆ ಆಳವಾದ ತಿಳುವಳಿಕೆಗಳನ್ನು ನೀಡಿದ್ವು. ಇವರ ಪ್ರಮುಖ ಸಂಘಟನಾತ್ಮಕ ಸಾಧನೆಗಳಲ್ಲಿ ಬಿಜೆಪಿ ಸದಸ್ಯತಾ ಅಭಿಯಾನವನ್ನು ಮುನ್ನಡೆಸಿದ್ದು ಮುಖ್ಯವಾಗಿದೆ. ಈ ಅಭಿಯಾನವು ಕರ್ನಾಟಕದಲ್ಲಿ ಪಕ್ಷದ ಸದಸ್ಯತ್ವವನ್ನು 50 ಲಕ್ಷಕ್ಕೂ ಹೆಚ್ಚು ಗಡಿದಾಟಲು ಯಶಸ್ವಿಯಾಗಿ ಸಹಾಯ ಮಾಡಿತು. ಈ ಸಾಧನೆಯು ಇವರ ಕ್ರಿಯಾತ್ಮಕ ನಾಯಕತ್ವದಲ್ಲಿ ಬಿಜೆಪಿಯ ಸಾಂಸ್ಥಿಕ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿತು ಮತ್ತು ಪಕ್ಷದ ಕಾರ್ಯಕರ್ತರಲ್ಲಿ ನಮೋ ವಿಜಯ ಮನೋಭಾವವನ್ನು ಸೃಷ್ಟಿಸಿತು. ಇನ್ನು BY ವಿಜೇಂದ್ರ ಅವರು ತಮ್ಮ ರಾಜಕೀಯ ಜಾಣ್ಮೆ ಮತ್ತು ನಾಯಕತ್ವದ ಸಾಮರ್ಥ್ಯವನ್ನು ಸರಣಿ ಉಪಚುನಾವಣೆಗಳಲ್ಲಿ ಪ್ರದರ್ಶಿಸಿದರು. ಮಂಡ್ಯದ KR ಪೇಟೆ, ತುಮಕೂರಿನ ಸಿರಾ ಮತ್ತು ಬೀದರ್ನ ಬಸವ ಕಲ್ಯಾಣ ಸೇರಿದಂತೆ ಪ್ರಮುಖ ಉಪಚುನಾವಣೆಗಳಲ್ಲಿ ಬಿಜೆಪಿಯ ಗೆಲುವನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಇವರು ನಿರ್ಣಾಯಕ ಪಾತ್ರ ವಹಿಸಿದರು. KR ಪೇಟೆಯಲ್ಲಿನ ಇವರ ಯಶಸ್ಸು ವಿಶೇಷವಾಗಿ ಮಹತ್ವದ್ದಾಗಿತ್ತು. ಹಳೆ ಮೈಸೂರು ಭಾಗವು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಮತ್ತು JDS ಪ್ರಾಬಲ್ಯ ಹೊಂದಿರುವ ಪ್ರದೇಶವಾಗಿದ್ದು ಇಲ್ಲಿ ಬಿಜೆಪಿ ಗೆಲುವು ಸಾಧಿಸುವುದು ಕಷ್ಟಕರವಾಗಿತ್ತು. ಈ ಕಠಿಣ ಚುನಾವಣಾ ಸವಾಲುಗಳಲ್ಲಿ ವಿಜೇಂದ್ರ ಅವರ ಕಾರ್ಯತಂತ್ರವು ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಪಕ್ಷಾಂತರಿಗಳ ಸೇರ್ಪಡೆಯಿಂದ ರೂಪುಗೊಂಡ ಸರ್ಕಾರಕ್ಕೆ ತಮ್ಮ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳಲು ಸಹಾಯ ಮಾಡಿತು. ಇನ್ನು ವಿಜೇಂದ್ರ ಅವರಿಗೆ 2023 ಕರ್ನಾಟಕ ವಿಧಾನಸಭಾ ಚುನಾವಣೆ ಇವರ ಮೊದಲ ಚುನಾವಣಾ ಸ್ಪರ್ಧೆಯಾಗಿತ್ತು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತರಾದ ನಂತರ ವಿಜೇಂದ್ರ ಅವರು ತಮ್ಮ ತಂದೆಯ ರಾಜಕೀಯ ಭದ್ರಕೋಟೆ ಶಿಕಾರಿಪುರದಿಂದ ಸ್ಪರ್ಧಿಸಲು ನಿರ್ಧರಿಸಿದರು. ವಿಜೇಂದ್ರ ಅವರು ಕಾಂಗ್ರೆಸ್ನ ನಾಯಕ ಮತ್ತು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವರುಣ ಕ್ಷೇತ್ರದಿಂದ ಸ್ಪರ್ಧಿಸಬಹುದು ಎಂಬ ಊಹಾಪೋಹಗಳಿದ್ದರೂ ಅಂತಿಮವಾಗಿ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ತಮ್ಮ ಕುಟುಂಬದ ಹಿಡಿತವನ್ನು ಮುಂದುವರಿಸಲು ನಿರ್ಧರಿಸಿದರು. ವಿಜೇಂದ್ರ ಅವರು 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಶಿಕಾರಿಪುರ ಕ್ಷೇತ್ರದಿಂದ ಜಯಗಳಿಸಿದರು. ರಾಜ್ಯದಾದ್ಯಂತ ಕಾಂಗ್ರೆಸ್ ಪರವಾದ
ಅಲೆಗಳಿದ್ದರೂ ಸಹ ಇವರು ಈ ಸ್ಥಾನವನ್ನು ಯಶಸ್ವಿಯಾಗಿ ಉಳಿಸಿಕೊಂಡರು. ಪ್ರಸ್ತುತ BY ವಿಜೇಂದ್ರ ಅವರು 2 ಪ್ರಮುಖ ಹುದ್ದೆಗಳನ್ನು ಹೊಂದಿದ್ದಾರೆ. ಒಂದು, ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ ಹಾಗೂ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಇವರೇ. ರಾಜ್ಯಾಧ್ಯಕ್ಷರಾದ ನಂತರ ಪಕ್ಷವು ಮತ್ತಷ್ಟು ಸಂಘಟನಾತ್ಮಕವಾಗಿ ಬಲಗೊಂಡು ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಯಶಸ್ಸು ಸಾಧಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು, HD ಕುಮಾರಸ್ವಾಮಿಯವರು ಮತ್ತು ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವು ಹಿರಿಯ ನಾಯಕರು ಇವರಿಗೆ ಶುಭ ಕೋರಿದರು. ಇನ್ನು ವಿಜೇಂದ್ರ ಅವರು ಹಳೆ ಮೈಸೂರು ಪ್ರದೇಶದಲ್ಲಿ ಪಕ್ಷವನ್ನು ಅಂದರೆ ಬಿಜೆಪಿ ಪಕ್ಷವನ್ನು ಬಲಪಡಿಸಲು ಆದ್ಯತೆ ನೀಡಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷರಾದ ನಂತರ ವಿಜೇಂದ್ರ ಅವರು ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಆಕ್ರಮಣಕಾರಿ ವಿರೋಧ ಪಕ್ಷದ ರಾಜಕಾರಣವನ್ನ ಮುನ್ನಡೆಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ತಮ್ಮ ಬೆಳೆಗೆ ಹೆಚ್ಚಿನ ಬೆಲೆ ನೀಡುವಂತೆ ಆಗ್ರಹಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಇವರು ಪಾಲ್ಗೊಂಡಿದ್ದರು. ಇವರು ಕಲ್ಯಾಣ ಕರ್ನಾಟಕದ ಪ್ರದೇಶದಲ್ಲಿ ಮಳೆಯಿಂದ ತತ್ತರಿಸಿದ ರೈತರ ಸಮಸ್ಯೆಗೆ ಸಚಿವರು ಮತ್ತು ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ನೀಡುವ ಬಗ್ಗೆ ಮಾತನಾಡಿದ ಹೇಳಿಕೆಗಳ ಬಗ್ಗೆ ಇವರು ಪ್ರತಿಕ್ರಿಯಿಸಿದರು. ಈ ವಿಷಯವನ್ನು ರಾಜಕೀಯ ಅವಕಾಶವಾಗಿ ಬಳಸಿಕೊಂಡು ವಿಜೇಂದ್ರ ಅವರು ಲಿಂಗಾಯತ ಸಮುದಾಯದ ನೆಲೆಯನ್ನು ಬಲಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋದ ಲಿಂಗಾಯತ ಮತದಾರರ ವಿಶ್ವಾಸವನ್ನು ಮರಳಿ ಪಡೆಯುವುದು ಇದರ ಉದ್ದೇಶವಾಗಿದೆ. ಇನ್ನು ವಿಜೇಂದ್ರ ಅವರ ಆರ್ಥಿಕ ವಿವರಗಳು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರ ಕ್ಷೇತ್ರಕ್ಕೆ ಸಲ್ಲಿಸಿದ ಸ್ವಯಂ ಘೋಷಿತ ಅಫಿಡವಿಟ್ ಅನ್ನು ಆಧರಿಸಿವೆ. ಈ ಅಫಿಡವಿಟ್ ಇವರು ಕರ್ನಾಟಕದ ರಾಜಕೀಯ ಮತ್ತು ಆರ್ಥಿಕ ಗಣ್ಯರ ವರ್ಗಕ್ಕೆ ಸೇರುವುದನ್ನು ಸ್ಪಷ್ಟಪಡಿಸುತ್ತೆ. ಒಟ್ಟು 126 ಕೋಟಿಗೂ ಅಧಿಕ ಆಸ್ತಿಯನ್ನು ಮತ್ತು ಸುಮಾರು 35 ಕೋಟಿ ಹೊಣೆಗಾರಿಕೆಗಳನ್ನು ಘೋಷಿಸುವ ಮೂಲಕ ಅಂದರೆ ಸಾಲವನ್ನು ಘೋಷಿಸುವ ಮೂಲಕ ವಿಜೇಂದ್ರ ಅವರ ನಿವ್ವಳ ಆಸ್ತಿ ಸುಮಾರು 91 ಕೋಟಿ ಎಂದು ಅಂದಾಜಿಸಲಾಗಿದೆ. ಈ ದೊಡ್ಡ ಮೊತ್ತದ ಆರ್ಥಿಕ ಬಲವು ಇವರಿಗೆ ವೈಯಕ್ತಿಕ ಭದ್ರತೆಯನ್ನು ಒದಗಿಸುವುದಲ್ಲದೆ ಪ್ರಮುಖ ರಾಜಕೀಯ ಪ್ರಚಾರಗಳನ್ನು ನಿರ್ವಹಿಸಲು ಮತ್ತು ವ್ಯಾಪಕ ಸಾಂಸ್ಥಿಕ ಚಟುವಟಿಕೆಗಳಿಗೆ ಅಗತ್ಯವಿರುವ ನಿರ್ಣಾಯಕ ಸಂಪನ್ಮೂಲಗಳನ್ನು ನೀಡುತ್ತದೆ. ರಾಜಕೀಯದಲ್ಲಿ ಹೆಚ್ಚಿನ ಆಸ್ತಿ ಘೋಷಣೆಯು ಪ್ರಭಾವದೊಂದಿಗೆ ಸಂಬಂಧ ಹೊಂದಿದೆ. ವಿಜೇಂದ್ರ ಅವರು ತಮ್ಮ ರಾಜಕೀಯ ವೃತ್ತಿ ಜೀವನದಲ್ಲಿ ವಿಶೇಷವಾಗಿ ಇವರ ತಂದೆ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ 2 ಪ್ರಮುಖ ವಿವಾದಾತ್ಮಕ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ. ಈ ಆರೋಪಗಳು ಇವರ ರಾಜಕೀಯ ಶಕ್ತಿಯನ್ನು ದುರ್ಬಲಗೊಳಿಸುವ ಗುರಿಯನ್ನ ಹೊಂದಿವೆ. ಇನ್ನು ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಸ್ಥಾನಕ್ಕೆ ಒಂದು ಕಡೆ ವಿಜೇಂದ್ರ ಬಣ ಹಾಗೂ ಮತ್ತೊಂದು ಕಡೆ ಯತ್ನಾಳ್ ಬಣದ ನಡುವೆ ಈಗಲೂ ಕೂಡ ಜಿದ್ದಾಜಿದ್ದಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಿಜೆಪಿ ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.